ನಮಸ್ಕಾರ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ. ಇಂದು ಶ್ರೀರಂಗಪಟ್ಟಣದಲ್ಲಿ ಕಂಡುಬರುವಂತಹ ಒಂದು ಐತಿಹಾಸಿಕ ಪ್ರದೇಶದ ಬಗ್ಗೆ ನೀವು ಒಂದು ಮಾಹಿತಿಯನ್ನು ಕೊಡಬೇಕು. ಇದು ನಮ್ಮ ಹಳೆಯ ಶ್ರೀರಂಗಪಟ್ಟಣದಲ್ಲಿ ಕಂಡುಬರುವಂತಹ ಸೇತುವೆಯಾಗಿದೆ. ಇದು ನಮ್ಮ ಕರಿಘಟ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಗುಡ್ಡಗಾಡು ಪ್ರದೇಶವಾಗಿದ್ದು, ಇದು ಪ್ರಾಚೀನ ಕಾಲದಿಂದಲೂ ಒಂದು ಉತ್ತಮವಾದಂತಹ ಪುರಾಣ ಕಥೆಯನ್ನು ಕಂಡು ಬರಬಹುದು. ಇಲ್ಲಿ ನಾವು ಕುತ್ಸುಮುನಿ ಎಂಬ ವ್ಯಕ್ತಿಯು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂಬ ಮಾಹಿತಿಯು ಪುರಾಣಗಳಲ್ಲಿ ಕಂಡುಬರುತ್ತೆ. ಅಲ್ಲದೆ ವನ್ಯ ಜೀವಿಗಳು, ಸಸ್ಯ ಉದ್ಯಾನವನ್ನು ಸಹ ನಾವು ಇಲ್ಲಿ ನೋಡಬಹುದು. ಇದ್ರ ಬಗ್ಗೆ ಮಾಹಿತಿ ಅದು ಏನು ಹೆಸರು ಹೇಳಿದ್ರಿ ಏನೋ ಶೇಷ. ಹಾಂ, ತ್ರಿವೇಣಿ ಸಂಗಮ ಹತ್ರ ಇರೋ ದೇಶದಿಂದ ಇದು ಬಂದು ಇಲ್ಲೇ ಹಿಂದೆ ತಪಸ್ ಮಾಡ್ತಿರುವಂಥ ಋಷಿ ಮುನಿಗಳು. ಹಾಂ, ಅದಕ್ಕೆ ಇದು ನೀಲಾಚಲಾದ್ರಿಯಿಂದ ಬೆಟ್ಟಕ್ಕೆ ಹೆಸರಾಗಿ ಇದು ಶ್ರೀನಿವಾಸ ದೇವಸ್ಥಾನ ಅಂತೇಳಿ. ಹಾಂ. ಎಷ್ಟು ವರ್ಷದ ಹಳೆ ಇದು ಸರ್? ಒಂದು 300 ವರ್ಷ ಇತಿಹಾಸ ಇದೆ. 300 ವರ್ಷದ ಇತಿಹಾಸ ಇದೆ. ವರ್ಷದ ಇತಿಹಾಸ. ಸುತ್ತ ಗ್ರೀನರಿ ತುಂಬ ಎಲ್ಲ ಚೆನ್ನಾಗಿ. ಸುಮ್ಮ ಗ್ರೀನರಿ, ಸುತ್ತ ನದಿ, ಆ ಕಡೆ ಈ ಕಡೆ ನದಿ, ಮೇಲೆ ಬೆಟ್ಟ, ಒಂದು ಪರಿಶುದ್ಧವಾದ ವಾತಾವರಣ, ಒಳ್ಳೆ ಗಾಳಿ. ನಿಮ್ಮ ಅರಣ್ಯ ಇಲಾಖೆಯವರು ಸಹ ಒಂದು ವನ್ಯಜೀವಿ ಅನ್ನೋದು ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೂಡ ಸಾಲುಮರದ ತಿಮ್ಮಕ್ಕ ಸಸ್ಯ ಉದ್ಯಾನವನ ಅಂತೇಳಿ ಇದು ಮಾಡಿದ್ದೀವಿ ಸರ್. ಓಕೆ. ಇದೆಲ್ಲ ಇವಾಗೆಲ್ಲ ಎಂಟ್ರೆನ್ಸ್ ಫೀಸ್ ಇದೆ 2022ರಿಂದ ಜೂನ್ 20ನೇ ತಾರೀಕಿಂದ ಇದು ಎಂಟ್ರೆನ್ಸ್ ಫೀಸ್ ಇರೋದ್ರಿಂದ ಎಲ್ಲ ವೀಕ್ಷಣೆಗೆ ಸಾರ್ವಜನಿಕರು ಎಲ್ಲ ವೀಕ್ಷಣೆ ಮಾಡ್ತಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿರೋಂಥ ಸ್ಥಳ, ಪ್ರಶಾಂತವಾಗಿರೋಂಥ ಸ್ಥಳ, ಕಾವೇರಿ ನದಿ ತಟದಲ್ಲಿ ಬರುವಂಥ ಸ್ಥಳ. ಸುತ್ತ ಅಲ್ಲಿ ನೋಡಿದ್ರೆ ಮೈಸೂರು ಕಾಣಿಸುತ್ತೆ, ಚಾಮುಂಡಿ ಬೆಟ್ಟನೂ ಕಾಣುತ್ತೆ. ಚಾಮುಂಡಿ ಬೆಟ್ಟ, ಮೈಸೂರು, ಈ ಕಡೆ ಕೆಳಗೆ ಹೋದರೆ ನಿಂಸಾಂಬ, ಈ ಕಡೆ ಪಕ್ಕ ಸ್ನೇಹಿತರೆ, ಇದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಬರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಈ ಪ್ಲೇಸು ಶ್ರೀರಂಗಪಟ್ಟಣದಿಂದ ಒಂದು 2-3 ಕಿಲೋಮೀಟ್ರು ಒಳಗಡೆ ಬಂದರೆ ಬಾಬುರಾಯನ ಕೊಪ್ಪಳ ಹತ್ರ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಕಂಡುಬರುವಂತಹ ಒಂದು ಪ್ರದೇಶ ಆಗಿರುತ್ತದೆ. ಈ ಪ್ರದೇಶವು ಕಾವೇರಿ ನದಿ ತಟದಲ್ಲೇ ಕಂಡುಬರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೂ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಇದು ಟಿಪ್ಪುವಿನ ಬೇಸಿಗೆ ಅರಮನೆ ಅಂತ ಕರಿತೀವಿ. ಹಂಗೆ ಸ್ವಲ್ಪ ಮುಂದೆ ಹೋದರೆ ಇದು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ನೆಲೆಸಿದಂತಹ ಸ್ಥಳ, ಚಾಮುಂಡಿ ಬೆಟ್ಟ. ಹಾಗೆ ನೀವು ಸ್ವಲ್ಪ ಇದು ಬಂದರೆ ಇಲ್ಲಿ ನಿಮಗೆ ನಮ್ಮ ಶ್ರೀರಂಗಪಟ್ಟಣದ ಸಂಗಮ ಸ್ಥಳವಾಗಿರುತ್ತದೆ. ಸೊ ಒಂದು ಕರಿಘಟ್ಟ ಅಂತ ಕರಿತೀವಿ. ಇಲ್ಲಿ ಹೆಚ್ಚಾಗಿ ನಾವು ಸಸ್ಯ ಕಾಶಿಯನ್ನೇ ನೋಡ್ಬೋದು, ಸಸ್ಯ ಕಾಶಿ ಅಂತಲೇ ಕರಿಬೋದು. ಇದು ಪಾದನಡಿಗೆಯಲ್ಲೂ ಸಹ ಬರಬಹುದು. ಕೆಳಮಟ್ಟದಿಂದ ದೇವಸ್ಥಾನದ ಶ್ರೀನಿವಾಸ ಟೆಂಪಲ್ವರೆಗೂ ಸಹ ನೀವು ನಡ್ಕೊಂಡು ಹೋಗ್ತೀನಿ ಅನ್ನೋದು ಸಹ ಬರ್ಬೋದು. ಆ ಥರ ಇದೆ, ತುಂಬ ವಿಶಾಲವಾದಂಥ ಸ್ಥಳ. ಈಗ ನಮ್ಮ KRS ಅಣೆಕಟ್ಟಲ್ಲಿ ನೀರು ತುಂಬಿರೋದ್ರಿಂದ ನೀರು ಹೊರಬಿಟ್ಟಿದ್ದಾರೆ. ಹಾಗಾಗಿ ನೀರು ಒಳ ಹರಿವು ಸಹ ಜಾಸ್ತಿ ಇದೆ. ಈಗ ಇದು ಶ್ರೀರಂಗಪಟ್ಟಣ.